ನೀವು ನೋಡ್ತಾ ಇದ್ದೀರಾ ಗರ್ಜನೆ ನ್ಯೂಸ್. ನೋಡಿ, ಇದು ತಿಪಟೂರು ಪ್ರಾದೇಶಿಕ ಸಾರಿಗೆ ಕಚೇರಿ. ಈ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಹಣ ಯಾವ ರೀತಿ ವಸೂಲಿ ಮಾಡ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಕೆಲಸ ಮಾಡುವಂಥ ಸೂಪರ್ಡೆಂಟ್ರು ಯಾವ ರೀತಿ ಹಣ ಮಾಡ್ತಾ ಇದ್ದಾರೆ ಅಂದರೆ, ಅವ್ರಿಗೆ ಆದಂಥ ಒಬ್ಬ ಏಜೆಂಟ್ ಇಟ್ಕೊಂಡಿದ್ದಾರೆ. ಆ ಏಜೆಂಟ್ನ ಹೆಸರು ಸ್ವಾಮಿ ಅಂತ. ಅವನು ನಿರಂತರವಾಗಿ ರೆಕಾರ್ಡ್ ರೂಮಲ್ಲಿ ಇರ್ತಾನೆ. ಇಲ್ಲಿ ಎಲ್ಲ ಏಜೆಂಟ್ಗಳದ್ದೇ ಹಾವಳಿ ಆಗಿದೆ. ಏಜೆಂಟ್ಗಳು ನೇರವಾಗಿ ರೆಕಾರ್ಡ್ ರೂಮ್ಗೆ ಹೋಗ್ತಾರೆ, ಸಂಪರ್ಕಿಸ್ತಾರೆ, ಅಲ್ಲಿರುವಂಥ ಸ್ವಾಮಿ ಕೈಯಲ್ಲಿ ದುಡ್ಡು ಕೊಡ್ತಾರೆ. ಆ ದುಡ್ಡು ಕೊಟ್ಟರೆ ಮಾತ್ರ ಇಲ್ಲಿರುವಂಥ ಸೂಪರ್ಡೆಂಟು ಕೆಲಸ ಮಾಡೋದು. ಎಷ್ಟು ಮಟ್ಟಿಗೆ ಇದು ಯೋಚನೆ ಮಾಡಿದ್ವಿ. ಇಲ್ಲಿ ಸಂಪೂರ್ಣ ಲಂಚ ಅವತಾರದ ಒಂದು ಪ್ರಾದೇಶಿಕ ಸಾರಿಗೆ ಕಚೇರಿಯಾಗಿದೆ. ಇದು ಸಂಪೂರ್ಣವಾಗಿ ಸರ್ಕಾರದ ಗಮನಕ್ಕೆ ತರಬೇಕು ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಇವತ್ತು ಪ್ರಾದೇಶಿಕ ಸಾರಿಗೆ ಕಚೇರಿ ತಿಪಟೂರಿಗೆ ಬಂದಿದೆ. ಆ ಲಂಚದ ಅವತಾರನ ಈಗ ನೇರವಾಗಿ ನಿಮಗೆ ತೋರಿಸ್ತೀವಿ ನೋಡಿ. ಹಲೋ, ಏನುಂಟು? ಹಾಂ, ಏನಿದೆ? ಅದೇ ಟೂ ವೀಲರ್ ಇಲ್ಲದಲ್ಲಮ್ಮ, ಅವಳು ಗಾಡಿ ನಂಬರ್ ಕೊಡಲಿಲ್ವಲ್ಲ ಸೂಪರ್ಡೆಂಟ್ ಕೊಟ್ಟಾಗಿದ್ದು. ಹ್ಞೂ, ಅದಕ್ಕೆ ಚೇಂಜ್ ಇಸ್ಕೊಂಡ್ಬಿಟ್ರೆ ಚೇಂಜ್ ಬೇಕಿತ್ತು ಅಂತ. ಹಾಂ, ಅಡ್ಡಿ ಫೈಲ್ ತೆಗಿತೀನಲ್ಲ. ಈಗ ಅವರು ಏನಾರವ ವಾರಕ್ಕೆ 500 ಕೊಡ್ತಾರೆ. ನಾವೇನು ಡಿಮ್ಯಾಂಡ್ ಮಾಡ್ಕೊಂಡು ಸಾವಿರಾರು ಟೈಮ್ ಮಾಡ್ಕೊಂಡಲ್ಲ, 400-500 ರೂಪಾಯಿ ಅಷ್ಟೇ. ಸರಿ, ಆಯಿತು. ಈಗ ಹೇಳಿದ್ದೀನಿ ಅಂತಂದ್ರು ಇಸ್ಕೊಂಬರ, ಇನ್ಮೇಲೆ ಇಸ್ಕೊಳ್ಳೇ ಬೇಡ ಕಣಪ್ಪ. ಆಮೇಲೆ ಏನು ಇಸ್ಕೊಂಬರ ಕಣಪ್ಪ, ನನ್ನ ಮೇಲೆ ಇದು ಮಾಡ್ಕೊಂಬಿಟ್ಟು ಆಮೇಲೆ ಯಾವುದೇ ಕಾರಣಕ್ಕೂ ಯಾರು ಬಂದು ಯಾವುದು ಇಸ್ಕೊಳ್ಳೋ ಬೇಡ. ನಾನು ಹೇಳಿದ್ದೀನಿ ಅಂದರೆ ಇಸ್ಕೊಂಬರ.